ರಾಜ್ಯದ ಸುದೀರ್ಘ ಮುಖ್ಯಮಂತ್ರಿ ಆದ ಸಿದ್ದರಾಮಯ್ಯ ಅವರ ರಾಜೀನಾಮೆ ಆಗಿದೆ. ಈಗ ಅವರ ರಾಜೀನಾಮೆ ಕೂಡ ಅಂಗೀಕಾರ ಆಗಿರುವಂತದ್ದು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತಾಡೋದಕ್ಕೆ ನಮ್ಮ ಜೊತೆ ಶಾಸಕರಂತ ಬೇಳುಕೊಪ್ಪ ಕೃಷ್ಣ ಸರ್ ಇದ್ದಾರೆ. ಅವ್ರನ್ನ ಮಾತಾಡ್ತಾ ಹೋಗ್ರಿ ಸರ್. ಸುದೀರ್ಘ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ನಿನ್ನೆ ರಾಜೀನಾಮೆ ನೀಡಿದಂತ ಯಾವ ರೀತಿ ನೋಡ್ತೀರಿ ಸರ್ ರಾಜೀನಾಮೆ? ನೋಡಿ, ನಾನು ರಾಜ್ಯದ ನಮ್ಮ ಮುಖ್ಯಮಂತ್ರಿಗಳಾಗಿರುವಂಥ ಸಿದ್ದರಾಮಯ್ಯ ಸಾಹೇಬರು ಕಾಂಗ್ರೆಸ್ ಪಕ್ಷದ ನಮ್ಮ ಆಸ್ತಿಯವರು. ಅವರ ಒಂದು ಹಿಂದಿನ 5 ವರ್ಷ ಮುಖ್ಯಮಂತ್ರಿಗಳಾಗಿ ಈಗ 3ನೇ ಟರ್ಮ್ ಮುಖ್ಯಮಂತ್ರಿ ಆದಂಥವ್ರು. ನಮ್ಮ ಪಕ್ಷಕ್ಕೆ ಒಳ್ಳೆ ಕೊಡುಗೆ ಇದೆ ಅವ್ರದ್ದು. ಇವತ್ತು ಅವ್ರು ಏನು ಹೇಳ್ತಿದ್ರು, ಹೈಕಮಾಂಡ್ ಹೇಳಿದರೆ 1 ನಿಮಿಷನೂ ನಾನು ರಾಜೀನಾಮೆ ಕೊಡೋದು ಕೊಡ್ತೀನಿ ಅಂತ ಹೇಳಿದ್ದಾರೆ. ಹಾಗಾಗಿ ಹೈಕಮಾಂಡ್ ನಿರ್ಧಾರಕ್ಕೆ ಬದ್ಧರಾಗಿ ಪಕ್ಷಕ್ಕೆ ಯಾವುದು ಡ್ಯಾಮೇಜ್ ಆಗದೇ ಒಂದು ಒಳ್ಳೆಯ ಸುದ್ದಿಯನ್ನು ಇದು ರಾಜ್ಯದ ಜನರಿಗೆ ಕೊಟ್ಟಿದ್ದಾರೆ. ನಾನು ಅಭಿನಂದಿಸ್ತೀನಿ. ಇವತ್ತು ನಾವು ಸಹ ಅವರ ಅನುಯಾಯಿಗಳಾಗಿ ಅವರ ಏನು ಮುಖ್ಯಮಂತ್ರಿ ಇದರಲ್ಲಿ 3 ವರ್ಷ ಅವ್ರ ಜೊತೆ ಅಲ್ಲಿದ್ದವರೇ ನಾವಲ್ವಾ. ಹಾಗಾಗಿ ಏನೇ ಇರ್ಬೋದು, ಇವತ್ತು ಅವರೊಂದು ನಮ್ಮ ಶಕ್ತಿಯಾಗಿದೆ, ಕಾಂಗ್ರೆಸ್ ಪಕ್ಷದ ಒಂದು ಶಕ್ತಿಯಾಗಿದೆ. ಹಾಗೆ ಮುಂದೆ ಬರೋ ದಿವಸದಲ್ಲಿ ಪಕ್ಷ ಕಟ್ಟಲಿಕ್ಕೆ ಅವ್ರದ್ದೆಲ್ಲರೂ ಸಹಕಾರ ಬೇಕು ಅನ್ನೋದು ನಮ್ಮ ಆಸೆ. ರಾಷ್ಟ್ರ ರಾಜಕಾರಣಕ್ಕೆ ಹೋಗಲ್ಲ, ರಾಜ್ಯದಲ್ಲೇ ಇರ್ತೀನಿ, ಸಕ್ರಿಯವಾಗಿ ಪಕ್ಷವನ್ನು ಮುಂಬರುವಂಥ ದಿನಗಳಲ್ಲಿ ತರುವಂಥ ಕೆಲಸವನ್ನು ಮಾಡ್ತೀನಿ ಅಂತ ಈ ವಯಸ್ಸಿನಲ್ಲೂ ಈಗ ಹೇಳ್ತಿದ್ದಾರೆ ಸರ್. ನನ್ನ ಲೆಕ್ಕ ಅವರು ರಾಜ್ಯ ರಾಜಕಾರಣಕ್ಕಿಂತ ರಾಷ್ಟ್ರೀಯ ರಾಜಕಾರಣಕ್ಕೆ ಹೋಗೋದು ಒಳ್ಳೇದು ಅನಿಸ್ತದೆ. ಯಾಕಂದರೆ ಹೈಯೆಸ್ಟ್ ನಮ್ಮ ರಾಜ್ಯದಲ್ಲಿ ಏನು ದೇವರಾಜ ಅರಸು ನಂತರ ಹೆಚ್ಚು ಇದರಲ್ಲಿ ಮುಖ್ಯಮಂತ್ರಿ ಆದವರು ಇವರೇ ಅಲ್ವಾ. ಅದರಿಂದ ಒಂದು ಹೆಸರಿದೆ. ಅವರೊಂದು ಹಿಂದುಳಿದ ವರ್ಗದ ಜನಾಂಗರಾಗಿ ಸರ್ವ ಜನಾಂಗದ ಎಲ್ಲರ ಜೊತೆಗೆ ಇರುವಂಥವ್ರು ಆಗಿದ್ದರಿಂದ ಒಂದು ರಾಷ್ಟ್ರೀಯದಲ್ಲೂ ಸಹ ಒಂದು ಒಳ್ಳೆ ಛಾಪ್ ಮೂಡಿಸೋ ಒಂದು ಅವಕಾಶ ಸಿಕ್ತಂದು ನಾವು ಕೇಳೋದು. ಮತ್ತು ಅವ್ರು ಇಲ್ಲಿದ್ದರೂ ನಮಗೇನಿದೆ ಇಲ್ಲಪ್ಪ, ಎಲ್ಲಿದ್ದರೂ ನಮ್ಗೆ ಬೇಕವರು, ಅವರ ನಾಯಕತ್ವ, ಅವರ ಮಾರ್ಗದರ್ಶನ, ಅವರ ಸಲಹೆಗಳು ಎಲ್ಲವನ್ನೂ ನಾವು ತೆಗೆದುಕೊಂಡು ಮುಂದಿನ 28ಕ್ಕೆ ಈ ರಾಜ್ಯದಲ್ಲಿ ಮತ್ತೆ ಕಾಂಗ್ರೆಸ್ ಬರುವ ರೀತಿಯಲ್ಲಿ ನಮ್ಮದು ಕೆಲಸ ಆಗಬೇಕಷ್ಟೇ. ಸರ್, ಹಿಂದೆ ನಾಯಕರಾಗಿ ರಾಷ್ಟ್ರವ್ಯಾಪಿ ಗುರುತಿಸಿಕೊಂಡಿರುವಂಥವ್ರು ಸಿದ್ದರಾಮಯ್ಯವರು ರಾಜ್ಯಸಭೆಗೆ ಏನಾದರೂ ಹೋಗೋದಕ್ಕೆ ಈಗ ತಿರಸ್ಕಾರ ಮಾಡ್ತಿದ್ದಾರೆ ಅಂತ ಮಾತುಗಳು ಹೇಳಿದ್ದಾರೆ. ರಾಜ್ಯಸಭೆಗೆ ಬಂದು ನಿನ್ನೆ ಹೇಳಿದಾರಲ್ಲ, ಇಲ್ಲ ರಾಜ್ಯಸಭೆಗೆ ಕೇಳಿದ್ರು, ನನಗೆ ಹೋಗೋಕ್ಕಾಗಲ್ಲ, ನಾನು ಇಲ್ಲೇ ಇದು ಮಾಡ್ತೀನಿ ಅಂತ ಹೇಳಿದ್ದಾರೆ. ನಮ್ಮ ಲೆಕ್ಕದಲ್ಲಿ ರಾಜ್ಯ ಈಗ ನೋಡಿದಿರಿ, 8 ವರ್ಷ ಆಡಳಿತ ಮಾಡಿದಿರಿ, ರಾಷ್ಟ್ರದಲ್ಲೇ ಒಂದ್ಸರಿ ಚಾಪ್ ಮೂಡಿಸಿದೆ ಅಂತ ಕೇಳೋದು ನಮ್ಗೆ ಆಸೆ ಇದೆ. ಬಟ್ ಅವ್ರು ಎಲ್ಲಿದ್ರು ನಮ್ಗೆ ಖುಷಿನೇ. ಒಟ್ಟು ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಆಸ್ತಿ ಅಷ್ಟೇ. ಮುಂದಿನ ದಿನಗಳಲ್ಲಿ ಸಿದ್ದರಾಮಯ್ಯವರು ಮೋದಿ PM ಆಗ್ತಾರೆ ಅನ್ನೋ ಮಾತುಗಳು ಕೂಡ ಇತ್ತು. ಆ ಲೆವೆಲ್ಗಿರೋ ನಾಯಕ ಅಂತ ಸಿದ್ದರಾಮಯ್ಯವರು ಕರಿತಾ ಇದ್ರು. ಇಲ್ಲ, ಅದು ಒಳ್ಳೆ ರೀತಿಯಲ್ಲಿ ಇತ್ತು. ಬಟ್ ಅವರಿಗೆ ಏನಾಗಿದೆ, ರಾಜ್ಯ ಬಿಟ್ಟು ಹೊರಗಡೆ ಹೋದರೆ ಅವರಿಗೆ ಭಾಷೆ ಹಿಂದಿ ಬರಲ್ಲ, ಅವರಿಗೆ ಇಂಗ್ಲೀಷ್ ಮಾತ್ರ ಇದಾಗೋದ್ರಿಂದ ಅದರಿಂದ ಸ್ವಲ್ಪ ಹೋಗ್ಲಿಕ್ಕೆ ಇಷ್ಟ ಇಲ್ವೇನೋ ಗೊತ್ತಿಲ್ಲ. ಒಟ್ಟಲ್ಲಿ ಎಲ್ಲೇ ಇದ್ದರೂ ನಮ್ಮ ಪಕ್ಷದ ಒಬ್ಬರ ನಾಯಕರಲ್ವಾ, ಖುಷಿಯಾಗುತ್ತೆ. DK ಶಿವಕುಮಾರ್ ಅವರಿಗೆ ಶುಭಗಳಿಗೆ ಶುಭ ಕಾಲ, ಶುಭ ಮುಹೂರ್ತ ಬಂದಿದೆ. ನೋಡಿ, ನಮ್ಮ DK ಸಾಹೇಬರು ಇರ್ಬೋದು ಅಥವಾ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಸಾಹೇಬರು ಇರ್ಬೋದು, ಇವರಿಬ್ಬರು ನಮ್ಮ ಪಕ್ಷದ 2 ಕಣ್ಣುಗಳಿದ್ದಂಗೆ. ಇಬ್ಬರು ಒಂದು ಆಸ್ತಿನೇ ನಮಗೆ. ಬಹುಶಃ ಹೈಕಮಾಂಡ್ ಏನು ತೀರ್ಮಾನ ಮಾಡ್ತಾರೆ ನಾವೆಲ್ಲರೂ ಒಂದಾಗಿ ಹೋಗುವಂಥ ಕೆಲಸ. ನಮ್ಮ ಉದ್ದೇಶ ಇಷ್ಟೇ. ಆದರೆ ಒಂದು ತಿಳ್ಕೋಬೇಕು, ಇವತ್ತು BJPಯ ಮುಖಂಡರುಗಳು ಕೆಲವು ಹೇಳಿಕೆಗಳನ್ನು ಕೊಟ್ಟಿದ್ದು ಕೇಳಿದ್ದೀನಿ. ಪ್ರಹ್ಲಾದ್ ಜೋಶಿ ಅವರು ಹೇಳಿಕೆ ಕೊಟ್ಟಿದ್ದಾರೆ, ಸುನೀಲ್ ಕುಮಾರ್ ಹೇಳಿಕೆ ಕೊಟ್ಟಿದ್ದಾರೆ. ಏನು ಹೇಳಿಕೆ ಕೊಟ್ಟಿದ್ದೀರಿ ನೀವು? ಸಿದ್ದರಾಮಯ್ಯನ ಈ ರೀತಿ ಇಳಿಸಿರೋದು ತಪ್ಪು ಅಂತ ಪ್ರಹ್ಲಾದ್ ಜೋಶಿ ಅವರು ಹೇಳಿದ್ದಾರೆ. ಆಮೇಲೆ ಸುನೀಲ್ ಕುಮಾರು ಹೇಳಿದ್ದಾರೆ. ಏನು ನಿಮ್ಗೆ ಯೋಗ್ಯತೆ ಇದೆ ರೀ? ನಿಮಗೆ ಮಾತಾಡೋಕ್ಕೆ ಯೋಗ್ಯತೆನೇ ಇಲ್ಲ. ಯಾಕೆ ಹೇಳಿ? ಇದೇ ಪ್ರಹ್ಲಾದ್ ಜೋಶಿ, ಇದೇ ಸುನೀಲ್ ಕುಮಾರ್ ಗ್ಯಾಂಗು ಅವತ್ತಿನ ಹಿರಿಯರಾದಂಥ ಯಡಿಯೂರಪ್ಪನವ್ರನ್ನ 20 ತಿಂಗಳಿಗೆ ರಾಜೀನಾಮೆ ಕೊಡಿಸಿ ಕಣ್ಣೀರು ಹಾಕಿ ರಾಜಭವನಕ್ಕೆ ಹೋಗಿ ಕಳಿಸಿರುವಂಥವ್ರು ನಿಮ್ಮ ಬಾಯಿಯಲ್ಲಿ, ಅದೇನು ಹೇಳ್ತಲ್ಲ, ಭೂತದ ಬಾಯಲ್ಲಿ ಭಗವದ್ಗೀತೆ ಹೇಳ್ದಂಗೆ ಮಾತಾಗತ್ತೆ. ಇವರಿಗೆ ನಾಚಿಕೆ ಆಗಲ್ಲ ಇವ್ರಿಗೆ ಹೇಳೋಕ್ಕೆ. ಯಾವ ರೀತಿ ಹೇಳ್ತೀರಿ ನೀವು? ನಮ್ಮ ನಾಯಕರು ಏನು ಹೇಳ್ತಿದ್ರು, ನನಗೆ ಹೈಕಮಾಂಡ್ ಸೂಚನೆ ಮಾಡಿದರೆ 1 ದಿವಸ ನಾನು ಇರಲ್ಲ, ರಾಜೀನಾಮೆ ಕೊಡ್ತಾ ಹೇಳ್ಕೊಂಡು ಬಂದಾರಲ್ವ, ಅದೇ ಮಾಡಿದ್ದಾರೆ. ಆದರೆ ನಿಮ್ಮ ಥರ ಅಳಿಸಿ ಕಣ್ಣೀರು ಹಾಕಿ ಯಡಿಯೂರಪ್ಪನವ್ರು ಕಳಿಸಿದೆಯಲ್ಲ, ಪಾಪ ನೀವು ಒಬ್ಬ ಹಿರಿಯರಿಗೆ ಗೌರವ ಕೊಟ್ಟಲ್ದವ್ರು ನೀವು, ನಿಮ್ಮ ಮಾತಾಡುವಂಥ ಯೋಗ್ಯತೆ ನಿಮಗಿಲ್ಲ ಅಂತ ನಾನು ಹೇಳ್ತೀನಿ. ನೀವು ಕೂಡ ಸಚಿವಾಕಾಂಕ್ಷಿಗಳು. DCM DK ಶಿವಕುಮಾರ್ CM ಆಗ್ತಿದ್ದಾರೆ. CM ಆದ DK ಶಿವಕುಮಾರ್ ಅವರ ಕ್ಯಾಬಿನೆಟ್ನಲ್ಲಿ ನೀವು ಇರ್ತೀರಾ? ನೋಡಬೇಕು. ನಾನು ಒಬ್ಬ ಆಕಾಂಕ್ಷಿ ಇದ್ದೀನಿ, ಇಲ್ಲ ಅಂತೆಲ್ಲ. ನಾನು ಸಹ 3 ಟರ್ಮ್ ಆಗಿ ಒಬ್ಬ ಹಿಂದುಳಿದ ವರ್ಗದ ಒಂದು ಸಮಾಜದಲ್ಲಿ ಬಂದಿರೋದ್ರಿಂದ ಒಂದು ಅವಕಾಶ ಕೇಳೋದು ತಪ್ಪಿದೆಯಾ? ನಾವೆಲ್ಲ ಒಟ್ಟಾಗಿ ಹೋಗಿ ಕೇಳಿ ಬಂದಿದ್ದೀವಿ, ವರಿಷ್ಠರು ಕೇಳಿದ್ದೀವಿ, ಇಲ್ಲೂ ಕೇಳಿದ್ದೀವಿ, ಮೀಟಿಂಗ್ ಮಾಡಿದ್ದೀವಿ. ನಾವು ಹೇಳಿದ್ದೀವಿ, ಹಿರಿಯರನ್ನ ಒಂದಿಷ್ಟು ಜನ ತೊಗೊಳ್ಳಿ, ಉಳಿಕೆಯವ್ರು ಒಂದು 20 ಸೀಟನ್ನು ಬೇರೆಯವರಿಗೆ ಅವಕಾಶ ಮಾಡಿಕೊಡಿ, ಮುಂದಿನ ಚುನಾವಣೆ ದೃಷ್ಟಿಯಲ್ಲಿ ಮಾಡಬೇಕು. ನಮ್ಮ ಉದ್ದೇಶ ಏನು ಗೊತ್ತಾ? 28ಗೂ ಸಹ ನಮ್ಮ ಕಾಂಗ್ರೆಸ್ ಪಕ್ಷ ಬರಬೇಕು ಅಷ್ಟೇ ನಮ್ಮದು. ಅದು ಕೊಡ್ತಾರೋ ಬಿಡ್ತಾರೋ ಪ್ರಶ್ನೆ ಬರೋದೇ ಇಲ್ಲ. ನಮ್ಮ ಉದ್ದೇಶ ಹಾಗಂತ ನಾವು ಭಿನ್ನಮತ ಮಾಡೋದು, ಪಕ್ಷವನ್ನು ಇದು ಮಾಡುವಂಥದ್ದು ಅದು ಯಾವುದೂ ನಮ್ಮಲ್ಲಿಲ್ಲ. ನಮ್ಮ ಉದ್ದೇಶ 28ಗೂ ಕಾಂಗ್ರೆಸ್ ಸರ್ಕಾರ ಬರಬೇಕನ್ನೋದೇ ನಮ್ಮ ಉದ್ದೇಶ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.